ನಾವಿಂದು ಗುಣನಕ್ರಿಯೆ ಬಗ್ಗೆ ಕಲಿಯೋಣ. ಮೇಲೆ ಕೊಟ್ಟ ಚಿತ್ರದಲ್ಲಿ ಎಷ್ಟು ಮಾವಿನ ಹಣ್ಣು ಇದೆ? ಇದರಲ್ಲಿ ನೀವು 4 ಅರೆಯನ್ನು ಕಾಣಬಹುದು. ಒಂದು ಅರೆಯಲ್ಲಿ ಎಷ್ಟು ಹಣ್ಣಿದೆ? ಒಂದು ಸಾಲಿನಲ್ಲಿ 4 ಹಣ್ಣು, ಅಂತಹ 3 ಸಾಲುಗಳಿವೆ. 4 × 3 = 12 ಹಣ್ಣುಗಳಿವೆ. ಇಂತಹ 12 ಮಾವಿನ ಹಣ್ಣು 4 ಪ್ರತಿಯನ್ನು ನೀವು ಚಿತ್ರದಲ್ಲಿ ಕಾಣಬಹುದು. ಆದುದರಿಂದ ಒಟ್ಟು ಮಾವಿನ ಹಣ್ಣುಗಳ ಸಂಖ್ಯೆ 12 × 4 = 48 ಆಗಿದೆ. ಹನ್ನೆರಡನ್ನು 4ಕ್ಕೆ ಗುಣಿಸಬೇಕು. ಆಗ ನೀವು 12 ಎಂಬ ಸಂಖ್ಯೆಯ ಏಕಸ್ಥಾನದ 2 ಎಂಬ ಅಂಕಿಗೆ 4ರಿಂದ ಗುಣಿಸಬೇಕು. ಆಗ 4 2 8 ಸಿಗುವುದು. ಆಮೇಲೆ 12 ಅಂಕಿಯ ದಶಕ ಸ್ಥಾನದ 1ಕ್ಕೆ 4ರಿಂದ ಗುಣಿಸಬೇಕು. ಆಗ 4 1 4 ಆಗುವುದು. ಆಗ ಉತ್ತರ 48 ಆಗಿದೆ. ಚಿತ್ರದಲ್ಲಿ ಎಷ್ಟು ಮಾವಿನ ಹಣ್ಣು ಇವೆ? ಚಿತ್ರದಲ್ಲಿ ಒಂದು ಅರೆಯಲ್ಲಿ ಎಷ್ಟು ಮಾವು ಇದೆ? 5 ಸಾಲು ಕಾಣುತ್ತೀರಿ ನೀವು. ಒಂದು ಸಾಲಿನಲ್ಲೂ 4 ಮಾವಿನ ಹಣ್ಣುಗಳಿವೆ. ಆದ್ದರಿಂದ ಒಟ್ಟು ಮಾವಿನ ಹಣ್ಣುಗಳ ಸಂಖ್ಯೆ 5 × 4 = 20 ಆಗಿದೆ. ಒಂದು ಅರೆಯಲ್ಲಿ ನಾವು ಲೆಕ್ಕ ಹಾಕುವಾಗ 20 ಮಾವಿನ ಹಣ್ಣು ಸಿಗಿದೆ. ಅಂತಹ 6 ಅರೆಗಳಿವೆ. 20 × 6 = 120 ಆಗಿದೆ. ನಲವತ್ತೆರಡನ್ನು 6ಕ್ಕೆ ಗುಣಿಸಬೇಕಾಗಿದೆ. ಆಗ ನಾವು 42ರ ಏಕಸ್ಥಾನದಲ್ಲಿರುವ 2ಕ್ಕೆ ಮೊದಲು 6ರಿಂದ ಗುಣಿಸಬೇಕು. 6 2 12 ಸಿಗುವುದು. ಆ 12 ಸಿಕ್ಕಿದಾಗ ಅದರಲ್ಲಿ 2ನ್ನು ಮಾತ್ರ ನಾವು ಏಕಸ್ಥಾನದಲ್ಲಿ ಬರೆಯಬೇಕು. ಉಳಿದ 1 ಎಂಬ ಸಂಖ್ಯೆಯು 10ರ ಸ್ಥಾನದಲ್ಲಿದೆ. ಅದನ್ನು ಬದಿಯಲ್ಲಿ ಇಡಬೇಕು. ದಶಕ ಸ್ಥಾನದಲ್ಲಿರುವ 4ಕ್ಕೆ 6ರಿಂದ ಗುಣಿಸಬೇಕು. ಆಗ 24 ಸಿಗುವುದು. ಅದಕ್ಕೆ ಮೊದಲು ಬದಿಗಿರಿಸಿದ 1ನ್ನು ಕೂಡಿಸುವಾಗ ನಮಗೆ 25 ಸಿಕ್ಕುವುದು. ಆದ ಕಾರಣ 42 × 6 ಎಂಬುದು 252ಕ್ಕೆ ಸಮಾನವಾಗಿರುವುದು. × 5 ಅಂದರೆ ಮೊದಲು 5ನ್ನು 2ಕ್ಕೆ ಗುಣಿಸಬೇಕು. ಆಗ 5 2 10. ಏಕಸ್ಥಾನದಲ್ಲಿ ಬರೆಯುವಾಗ 0ಯನ್ನು ಮಾತ್ರ ಬರೆಯಬೇಕು. ಉಳಿದ 1ನ್ನು ಬದಿಯಲ್ಲಿ ಇಡೆ. ಆಮೇಲೆ 5 7 35. 35ಕ್ಕೆ 1 ಕೂಡಿಸುವಾಗ 36. ಅದನ್ನು 36 ಎಂಬುದಾಗಿ ದಶಕ ಸ್ಥಾನದಲ್ಲಿ ಬರೆಯಿರಿ. 3 ಎಂಬುದು ಶತಕ ಸ್ಥಾನದಲ್ಲಿ ಇರುತ್ತದೆ. ಆಗ 72ನ್ನು 5 ಸಲ ಕೂಡಿಸಿ ನೋಡಿ. ಅದು ಕೂಡ 360 ಸಿಗುವುದು.